ಥ್ಯಾಂಕ್ಸ್ ಟು ನಲ್ಪಟ್ ಸರ್. ಸೊ ನೀವು ಹೇಳಿದ್ರಿ ಈಗ ಯಾವತ್ತು ನಮ್ಮಲ್ಲೊಂದು ಸ್ಟ್ರೆಂತ್ ಇರುತ್ತೆ, ಪ್ಲಸ್ ನಮ್ಮ ಮೈನಸ್ ಮಾಡ್ಕೋಬೇಕು. ಆ ಸ್ಟ್ರೆಂತ್ನ ನಾವು ಯಾವಾಗ ಫೈಂಡ್ ಔಟ್ ಮಾಡ್ಕೋತೀವೋ ಅದು ದುಪ್ಪಟ್ಟಾಗುತ್ತೆ ಹೊರತಾಗಿ ಯಾವತ್ತೂ ಮೈನಸ್ ಆಗಲ್ಲ. ಸೊ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ನನ್ನ ಜೀವನ ಅಷ್ಟು ಸುಲಭ ಇರಲಿಲ್ಲ. ಸೊ ನಾನು ಇವತ್ತಿಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರ್ಬೋದು, ಬಟ್ ಒಂದು ಗಂಡಾಗಿ ಹುಟ್ಟಿದ್ದೆ. ಬಟ್ ಒಂದು ಹೆಣ್ಣಿನ ಶಕ್ತಿ ನನಗೆ ಹೇಳ್ತಿದ್ದು ಡೈಲಿ, ಇದು ನೀನಲ್ಲ, ನೀನು ಬೇರೆನೇ. ಮಿರರ್ ನೋಡಿದ ತಕ್ಷಣ ಅನಿಸ್ತಿತ್ತು, ಯಾಕಪ್ಪ ಈ ಥರ ಜೀವನ ನಮಗೆ ಜೀವನ ಮಾಡೋಕ್ಕೆ ಏನು ಪ್ಲಾಟ್ಫಾರ್ಮೇ ಇಲ್ವಾ, ಯಾರೂ ಗುರುತಿಸ್ತಾ ಇಲ್ಲ. ಟ್ಯಾಲೆಂಟ್ ಇದೆ, ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಬಟ್ ಪ್ಲಾಟ್ಫಾರ್ಮ್ಸ್ ಇಲ್ಲ. ಬಟ್ ಈ ಪ್ಲಾಟ್ಫಾರ್ಮ್ಗೆ ಇವತ್ತು ನಿಂತಿದ್ದೀನಿ ಅಂದರೆ ಖುದ್ದಾಗಿ ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ಲಾಟ್ಫಾರ್ಮ್ ಇದು. ಚಿಕ್ಕ ವಯಸ್ಸಲ್ಲಿ ತುಂಬ ಗೊಂದಲ. ಲೈಕ್ ಸ್ಕೂಲ್ಗೆ ಹೋಗ್ತಿದ್ವಿ, ಅವಾಗ ಅನಿಸ್ತಿತ್ತು ಬೇರೆಯವ್ರ ಥರ ಯಾಕಿಲ್ಲ ನಾವು, ಯಾಕೆ ಈ ಥರ ಫೀಲ್ ಆಗ್ತಿದೆ. ಆ ನಡುವೆ ಎಜುಕೇಷನ್ ಮಾಡಬೇಕು. ಸ್ಕೂಲ್ಗೆ ಹೋದರೆ ಜನ ಗೇಲಿ ಮಾಡ್ತಾರೆ, ಹಿಂಗೆ ಕೂತ್ಕೋಬೇಡ, ಹಿಂಗೆ ನಡಿ, ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ತುಂಬ ಶೈ ಫೀಲ್ ಆಗ್ತಿತ್ತು. ಯಾಕೆ ಅನ್ನಿಸ್ತಿತ್ತು ಯಾಕೆ ಈ ಥರ ನಮಗೆ ಫೀಲ್ ಆಗ್ತಿದೆ ಅಂತ. ಸೊ ನಾನು ಕಂಡಿಡ್ಕೊಂಡೆ. ನಮ್ಮ ಮನೆ ಮುಂದೆನೇ ಅಂಗಡಿ ಇತ್ತು, ಅಲ್ಲಿ ಬರ್ತಿದ್ರು ನಮ್ಮ ಕಮ್ಯುನಿಟಿ ಜನ. ಸೊ ಭಿಕ್ಷಾಟನೆಗೆಲ್ಲ ಬರ್ತಿದ್ರು. ಸೊ ಅನ್ನಿಸ್ತಿತ್ತು ಭಿಕ್ಷಾಟನೆ ಅಷ್ಟೇನಾ ಜೀವನ, ಇದಕ್ಕಿಂತ ಬೇರೆ ಏನೂ ಇಲ್ವಾ ಅಂತ. ಸೊ ರಿಸರ್ಚ್ ಮಾಡಿದೆ. ಸೊ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ದರೆ ಜೆಂಡರ್ ಡಸಂಟ್ ಮ್ಯಾಟರ್. ಸೊ ಅಲ್ಲಿ ಟ್ಯಾಲೆಂಟ್ ಮುಖ್ಯ ಹೊರತಾಗುತ್ತೆ, ಸೊ ನಿಮ್ಮ ಜೆಂಡರ್ ಮುಖ್ಯ ಆಗಲ್ಲ ಅಂತ. ಅದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ತಾಯಿ. ಇವತ್ತು ನನ್ನ ತಾಯಿ ಎಕ್ಸೆಪ್ಟ್ ಮಾಡಿದ್ದಕ್ಕೆ ನಾನು ಇವತ್ತಿಲ್ಲಿ ನಿಂತಿರೋದು. ಸೊ ಅದೇ ರೀತಿ ಎಷ್ಟೊಂದು ಜನ ಇದ್ದಾರೆ, ನಾನು ಒಬ್ಬಳೇ ಅಲ್ಲ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರೆ ನಮ್ಮ ಕಮ್ಯುನಿಟಿಲಿ. ಸೊ ಅವ್ರಿಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು, ಸ್ವಲ್ಪ ಅವ್ರಿಗೆ ಧೈರ್ಯ ಕೊಟ್ಟು, ದುಡ್ಡು ಕೊಡೋದ್ರಿಂದ ಏನೂ ಆಗಲ್ಲ. ಸೊ ಅವ್ರಿಗೊಂದು ಸಪೋರ್ಟ್ ಸಿಕ್ಕಾಗ, ಒಂದು ಸ್ನೇಹ, ಒಂದು ಪ್ರೀತಿ ಸಿಕ್ಕಾಗ ಅವರು ದುಪ್ಪಟ್ಟಾಗಿ ಬೆಳಿಬೋದು, ಒಂದು ಸಾಧನೆಗೆ ಅವರು ಗುರಿ ಆಗ್ಬೋದು. ಸೊ ಈ ಒಂದು ಮಾತನ್ನ ಹೇಳಿ ನಾನು ಎಲ್ಲರೂ ಸಪೋರ್ಟ್ ಮಾಡಿ ಕಮ್ಯುನಿಟಿಗೆ. ಎಷ್ಟೊಂದು ಜನ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಪ್ರಿನ್ಸಿಪಲ್ಸ್ ಇದ್ದಾರೆ, ಇವನ್ ರಿಯಾನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಕಮ್ಯುನಿಟಿಗೆ. ಲೈಕ್ ತುಂಬ ಎಜುಕೇಟ್ ಮಾಡ್ತಿದ್ದಾರೆ, ಸೆನ್ಸಿಟೈಸ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹರ್ ಆಲ್ಸೋ. ಅವರಿಂದ ಇನ್ನೂ 10 ಜನ ಬೆಳೀಲಿ ಅನ್ನೋದು ನನ್ನ ಆಸೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ನ ಒದಗಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಲ್ಪಟ್ ಸರ್. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತು ಈ ಒಂದು ಡಿಫ್ರೆಂಟ್ಲಿ ಏಬಲ್ಡ್ ಕಮ್ಯುನಿಟಿ ಇದೆ. ನನಗೆ ಇವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನನ್ನ ತಂಗಿ ರಿಯಾನಾ, ಶಿ ಇಸ್ ಮೈ ಜನರಲ್ ಸೆಕ್ರೆಟರಿ, ಎಲೆಕ್ಟೆಡ್. ಶಿ ಕಂಟೆಸ್ಟೆಡ್ ಹರ್ ಓನ್ ಎಲೆಕ್ಷನ್, won her election and became general secretary. ನನ್ನ ಬಲ ಗದ ಶಕ್ತಿಯಾಗಿ ನಿಂತು ನನ್ನ ಜೊತೆ ನಾನು ಇವತ್ತು ಹೋರಾಟ ಮಾಡ್ತೀನಿ ಅಂತ ಇಡೀ ರಾಜ್ಯದಲ್ಲಿ ಗೊತ್ತಿದ್ರೆ ನನ್ನ ಶಕ್ತಿ ನನ್ನ ತಂಗಿ ರಿಯಾನಾ. ಗಾಡಿಗೆ ಬೆಂಕಿ ಹಾಕು ಅಂದ್ರೆ ಬೆಂಕಿ ಹಾಕಿ ಕೇಸ್ ಹಾಕಿ ಜೈಲ್ಗೆ ಹೋಗಿ ಬಂದಿದ್ದಾರೆ ನಮ್ಮ ಪಕ್ಷಕ್ಕೋಸ್ಕರ. ಧೈರ್ಯ, ನಾನು ಇವಳಲ್ಲಿ ಕಂಡಿದ್ದ ಧೈರ್ಯ, ಇವರಲ್ಲಿ ಕಂಡಿರುವಂಥ ಡಿಫ್ರೆನ್ಸಸ್ಸು ಆವತ್ತು ನನಗೆ ಅರ್ಥ ಆಯ್ತು, ಅವರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ನಾವು ಅವರು ಎಲ್ಲ ಒಂದೇ. ಆ ದೇವರು ಅವ್ರಿಗೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ, ನಮಗೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾರು ಕೂಡ ಒಂದು ಬೇರೆ ರೀತಿಯಲ್ಲಿ ಇವರನ್ನ ನೋಡೋದು ಮಾಡೋದು ಯಾವತ್ತೂ ಮಾಡಬಾರ್ದು. ಅವರು ನಮ್ಮವರೇ, ನಮ್ಮ ಜೊತೆ ಸೇರಿ ಅವ್ರಿಗಳಿಗೂ ಅವಕಾಶ ಮಾಡಿಕೊಟ್ರೆ ಮಾತ್ರ ಅವರು ಮುಂದೆ ಬರೋಕ್ಕಾಗೋದು. ಅವ್ರನ್ನ ಲೈಫಿಂದ ಆಚೆ ಬಂದು ಇವ್ರು ನೋಡಿ ಎಷ್ಟು ಜನ ಇವರು ಡಿವಿಷನಲ್ ಅಚೀವರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ. ಬರೀ ನಾವು ಒಂದು ಸೆಗ್ಮೆಂಟ್ ಮಾತ್ರ ನೋಡಿ ಅವ್ರನ್ನ ಒಂದು ಬ್ರಾಕೆಟ್ ಅಲ್ಲಿ ಹಾಕೋದು ಮಾತ್ರ ಮಾಡಬಾರ್ದು. ಇಲ್ಲಿ ಇನ್ನೊಬ್ರು ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿದ್ದಾರಲ್ಲ, ಎಸ್ ಫಸ್ಟ್. ಸೊ ದೇ ಆಲ್ ಕಮ್ ಔಟ್ ಆಫ್ ದೇರ್ ಓಲ್ಡ್ ಸ್ಟೀರಿಯೋಟೈಪ್ ಅಂಡ್ ಅಚೀವ್ಡ್ ಇನ್ ಲೈಫ್, ಅಂಡ್ ವಿ ಶುಡ್ ಸೆಲೆಬ್ರೇಟ್ ದೆಮ್ ಅಂಡ್ ವಿ ಶುಡ್ ಸ್ಟ್ಯಾಂಡ್ ಬೈ ದೆಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.